ನೀಟ್ ಪರೀಕ್ಷೆ ಬರೆಯಲು ರೈಲಿನಲ್ಲಿ ಹೊರಟಿದ್ದರು ವಿದ್ಯಾರ್ಥಿಗಳು ಅತಂತ್ರ ಆಗಿದ್ದಾರೆ. ಈಗ ಹಂಪಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿದ್ದಾರೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಯಾಕೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಬಳ್ಳಾರಿ, ಕೊಪ್ಪಳ, ಗದಗ ಸೇರಿ ಹಲವು ಜಿಲ್ಲೆಯ ವಿದ್ಯಾರ್ಥಿಗಳು ಬೆಳಗ್ಗೆ 6:15ಕ್ಕೆ ಬೆಂಗಳೂರು ತಲುಪಬೇಕಾಗಿದ್ದಂತ ರೈಲು ಮಾರ್ಗ ಬದಲಾವಣೆಯನ್ನ ಮಾಡಲಾಯಿತು. ನಂತರ ಹೊಸಪೇಟೆ, ಗುಂತಕಲ್ ಮಾರ್ಗವಾಗಿ ಬರಬೇಕಾಗಿತ್ತು ರೈಲು. ಆದರೆ ಇಲ್ಲಿ ಇದುವರೆಗೂ ಕೂಡ ತಲುಪಿಲ್ಲ ಬೆಂಗಳೂರಿಗೆ. ಚಿಕ್ಕಮಗಳೂರಿನ ಬಳ್ಳೇಕೆರೆಯಲ್ಲಿ ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ. ರೈಲು ಹಳಿ ಸಮಸ್ಯೆಯಿಂದ ಅರಸೀಕೆರೆ ಮಾರ್ಗವಾಗಿ ಬರ್ತಾ ಇದೆ ರೈಲು. ರೈಲ್ವೆ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಆಗಮಿಸ್ತಾ ಇದ್ರು ವಿದ್ಯಾರ್ಥಿಗಳು. ಮಧ್ಯಾಹ್ನ 2 ಗಂಟೆಗೆ ಇನ್ನ 2 ಅವರ್ ಇದೆ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಲ್ಲಿ ಇದೆ ನೀಟ್ ಪರೀಕ್ಷೆ. ರೈಲು ಸೇವೆಗೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಏನ್ ಮಾಡಿದಪ್ಪ ಅಂತ. ಅದರಿಂದ ಬೆಂಗಳೂರು ಸೆಂಟರ್ ಕೊಟ್ಟಿದ್ದಾರೆ. ಅಲ್ಲಿಂದ ನಮ್ಗೆ 2 ಅವರ್ಸ್ ಆಗಿದೆ ಹೋಗೋಕ್ಕೆ. ಇವಾಗ 2 ಅವರ್ಸ್ ಅಂತ ಡೇಟ್ ಅಂತ ಹೇಳಿದರೆ 5-6 ಅವರ್ಸ್ ಆಗ್ತಿದೆ. ನಮಗೆ ಎಕ್ಸಾಮ್ ಎಲ್ಲ ಬಳ್ಳಾರಿಯಿಂದ ಬ್ಯಾಂಗ್ಳೂರಿಗೆ ಸೆಂಟರ್ ಹಾಕಿದ್ದಾರೆ. ಅದರಿಂದ ರಾತ್ರಿ ಟ್ರೈನ್ ಲೇಟ್ ಆಗಿದೆ. ಅಲ್ಲಿ 12 o'clock ಎಕ್ಸಾಮ್ ಬರೀಬೇಕಾಗುತ್ತೆ. ಆದರೂ ಇಲ್ಲಿ ಟ್ರೈನಿಂದ ಇಲ್ಲೇ 2 ಅವರ್ಸ್ ದೂರ ಆಗಿದೆ. ಆದರೂ ನಮ್ಗೆ ಅಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಏನಾರ ಪ್ರಿಕಾಷನ್ಸ್ ತೊಗೊಂಡು ನಮ್ಗೆ ಹೆಲ್ಪ್ ಮಾಡಬೇಕು. ರಿಕ್ವೆಸ್ಟ್ ಮಾಡಿದ್ರು ಅವರು ಕೇಳ್ತಿಲ್ಲ. ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅವ್ರು ಈಗ ಅಲ್ಲಿ ಸೆಂಟ್ರಲ್ ಅವ್ರಿಗೆ ಅವ್ರು ಕೇಳಿಸ್ಕೊಂತಿಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಟ್ರೈನ್ ಹೋಗ್ತೀವಿ ಅಂತ ಹೇಳಿದ್ರು, ಆದ್ರೂ ಮಾಡ್ತಿಲ್ಲ. ಅಲ್ಲೆಲ್ಲಿ ಸ್ಟಾಪ್ ಮಾಡ್ತಿದ್ದಾರೆ ಅವರು. ಅಂತ ನಮ್ದು ಅಲ್ಲಿಂದ ಇನ್ನೂ ದೂರ ಇದೆ ಸೆಂಟರ್. ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ನೀಟ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ. ನೈಟ್ 10:30 ಬರೋ ಟ್ರೈನ್ 2 ಗಂಟೆಗೆ ಬಂದಿದೆ. ಅದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ಅದು ಬೆಂಗಳೂರು ಹೋದ್ಮೇಲೆ ಅಲ್ಲಿದ್ದಾನು ಮತ್ತೆ 2 ಅವರ್ಸ್ ಆಗುತ್ತೆ ನಮ್ಮ ಸೆಂಟರ್ ಹುಡ್ಕೋಕ್ಕೆ. ಆದರೂ ಟ್ರೈನ್ ಫಾಸ್ಟಾಗಿ ಹೋಗ್ತಾ ಇಲ್ಲ. ಅದರಿಂದ ನಮ್ಗೆ ಏನಾದರೂ ಬೇರೆ ಆಪ್ಷನ್ ಕೊಡಬೇಕು. ಬೆಳಿಗ್ಗೆ ಇದೆ 10:30 12 ಗಂಟೆ ಆದ್ರೂ 2 ಗಂಟೆ ಆಗುತ್ತೆ. ಇಲ್ಲಿಂದ ಊಟಾಸ ಆಗುತ್ತಂತೆ ತುಮಕೂರಿಗೆ. ಮಧ್ಯಾಹ್ನ 2 ಗಂಟೆ ಆಗುತ್ತೆ. ನೋಡ್ತಾ ಇದೀವಿ ಪಾಪ ನೀಟ್ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆಯೋದಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಸೆಂಟರ್ ನ ಕೊಡಲಾಗಿರುವಂತದ್ದು. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಟ್ರೈನ್ ನಲ್ಲಿ ಇದ್ದಾರೆ. ಟ್ರೈನ್ ನಲ್ಲಿ ಇರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ 2 ಗಂಟೆಗೆ ಎಕ್ಸಾಮ್ ಶುರುವಾಗುತ್ತೆ. ಈಗ ಈ ಟ್ರೈನ್ ಇರೋದು ಕಡೂರ್ ಹತ್ರ. ಕಡೂರಿಂದ ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ಅದು ಎಂತ ಎಕ್ಸ್‌ಪ್ರೆಸ್ ಆಗಿದ್ರು ಕೂಡ ಮಿನಿಮಮ್ 4 ಅವರ್ ಬೇಕು. ಕಡೂರಿಂದ ಬೆಂಗಳೂರನ್ನ ತಲುಪಬೇಕು ಅಂದ್ರೆ, ಬೆಂಗಳೂರಿಗೆ ಬಂದು ಅಲ್ಲಿಂದ ಮತ್ತೆ ಅವರು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಇನ್ನೆಷ್ಟು ಅವರ್ ಆಗುತ್ತೋ. ಯಾಕೆಂದ್ರೆ ಇಲ್ಲಿರುವಂತ ಟ್ರಾಫಿಕ್ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವರು ಬರುವಂತ ಯಾವುದೇ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಬೆಂಗಳೂರಿಗೆ ಬರಕ್ಕೆ 4 ಅವರ್ ಅಂದ್ರೆ ಇನ್ 2 ಅವರ್ ಅಲ್ಲಿ ಎಕ್ಸಾಮ್ ಶುರುವಾಗುತ್ತೆ. ಪಾಪ ವಿದ್ಯಾರ್ಥಿಗಳು PUC ಅನ್ನ ಕಷ್ಟಪಟ್ಟು ಓದಿ ನಂತರ ಸಾಕಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತಾರೆ. ಸೆಂಟ್ರಲ್ ಅವ್ರಿಗೆ ಅವ್ರು ಕೇಳಿಸ್ಕೊಂತಿಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಟ್ರೈನ್ ಹೋಗ್ತೀವಿ ಅಂತ. ಸರ್, ನಮ್ಮ ಜೊತೆ ಈಗ ಮಂಜುಳಾ ಅವರಿದ್ದಾರೆ. ನೀಟ್ ಪರೀಕ್ಷೆಯನ್ನ ಬರೆಯೋದಕ್ಕೆ ಹೊರಟಿರುವಂತ ರೋಹಿತ್ ಅವರ ಅತ್ತೆ. ನಮಸ್ಕಾರ ಮೇಡಮ್. ಸರ್ ಹೇಳಿ. ಪಾಪ ತುಂಬಾ ಕನ್ಸಿರುತ್ತೆ ಮೆಡಿಕಲ್ ಹೋಗ್ಬೇಕು, ಡೆಂಟಲ್ ಹೋಗ್ಬೇಕು ಅಂತ. ಈ ಇದರಿಂದ ಪಾಪ ಅವ್ರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದ್ ಕಡೆ ಇವತ್ತು ಎಕ್ಸಾಮ್ ಅಂತೂ ಗ್ಯಾರಂಟಿ ಅವ್ರು ಬರೆಯೋದಕ್ಕೆ ಆಗೋದಿಲ್ಲ. ಹಲೋ, ಕೇಳಿಸ್ತಾ ಇದೆಯಾ ನನ್ ಧ್ವನಿ? ಕೇಳಿಸ್ತಾ ಇದೆ, ಹೇಳಿ. ಅಲ್ಲ, ಪಾಪ ತುಂಬಾ ಕನ್ಸನ್ನ ಹೊತ್ತಿದ್ರು ಮೆಡಿಕಲ್ ಅಥವಾ ಡೆಂಟಲ್ಗೆ ಹೋಗ್ಬೇಕು ಅಂತ. ಸರ್ ಆಕ್ಚುಲಿ ನನ್ನೇನೆ ಹೇಳಿದ್ವಿ ಸರ್ ನಾವು. ಅವರು 2 ಅವರ್ಸ್ ಟ್ರೈನ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಬೈ ಟೈಮ್ ನಾವು ಅಲ್ಲಿ ಇರ್ತೀವಿ ಅನ್ನೋ ಇದ್ರಲ್ಲೇ ನಾವು ಹೊರಟಿವಿ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್ ಕೇಳಿಸ್ತದೆ. ಅದೇ ಸರ್, ಬಟ್ ಆಮೇಲೆ ಬೆಳಗ್ಗೆ ಹೇಳಿದ್ರು ಬೈ 10 ಗಂಟೆ ಆದ್ರೂ ನಾವು ಹೋಗ್ಲಿಲ್ಲ. ಸೊ ಮತ್ತೆ ಹೇಳಿದ್ರು ಇಲ್ಲ ಬೈ 11 ರೀಚ್ ಆಗುತ್ತೆ ಅಂತ. ಸೊ ಅದು ಆಗ್ಲಿಲ್ಲ. ಮತ್ತೆ ಬೈ 1 ಅಂತಂದ್ರೆ ಇವಾಗ ದಟ್ ಇಸ್ ಆಲ್ಸೋ ನಾಟ್ ಎಕ್ಸ್ಪೆಕ್ಟೆಡ್ ಸರ್. ನಾವ್ ಇವಾಗ ಇನ್ನ ಅರಸೀಕೆರೆ ಬಿಟ್ಟಿದೀವಿ ಸರ್. ಸೊ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ 350 ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಅಟೆಂಡ್ ಮಾಡಕ್ ಆಗಲ್ಲ ಸರ್. ಕ್ಯಾನ್ಸಲ್ ಮಾಡ್ಬೇಕಿದ್ರೆ ನಾವೇನೋ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಓಕೆ, ಬೇರೆ ವ್ಯವಸ್ಥೆ ಮಾಡ್ಕೊಂಡಾದ್ರೂ ಹೋಗ್ತಾ ಇದ್ರು. ಅದನ್ನು ಕೂಡ ಹೇಳಿಲ್ಲ. ಇಲ್ಲಿ ಎಷ್ಟೊತ್ತಿಗೆ ಹೋಗ್ತೀವಿ, ಏನು ಎತ್ತ, ಅದು ಯಾವುದನ್ನು ಕೂಡ ಹೇಳಿಲ್ವಾ ನೀವು ಹೊರಟಾಗ?
ಸೊ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಅವರು ಟ್ರೈನ್ ಒಳಗಿರುವಂತ ಹಿನ್ನೆಲೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಟ್ರೈನ್ ಮೂವಿಂಗ್ ಅಲ್ಲಿ ಇದೆ, ಸೊ ಹೀಗಾಗಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಟ್ರೈನ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ. ಯಾವುದು ಎಂತಹ ಸರ್ಕಾರನೇ ಬರಲಿ, ಈ ಟ್ರೈನ್ ಸ್ಥಿತಿ ಮಾತ್ರ ಇಂಡಿಯಾದಲ್ಲಿ ಚೇಂಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನೋಡ್ತಾ ಇದೀವಿ ಪಾಪ ಎಷ್ಟೊಂದು ಕನ್ಸನ್ನ ಹೊತ್ತಿ ಬರ್ತಾ ಇರುವಂತ ವಿದ್ಯಾರ್ಥಿಗಳ ಕನ್ಸನ್ನೇ ಇಲ್ಲಿ ಮಣ್ಣು ಪಾಲು ಮಾಡ್ತಾ ಇದೆ ಈ ರೈಲ್ವೆ ಇಲಾಖೆ. ಯಾಕೆಂದ್ರೆ ಮೋದಿ ಸರ್ಕಾರ ಅಂತಾರೆ, UPA ಗೌರ್ಮೆಂಟ್ ಅಂತಾರೆ, NDA ಗೌರ್ಮೆಂಟ್ ಅಂತ ಹೇಳ್ತಾರೆ. ಯಾವ ಗೌರ್ಮೆಂಟ್ ಬಂದ್ರೂ ಅದೇ ಕತೆ. ಇಲ್ಲಿ ಈ ರೈಲಿನ ಇಲಾಖೆಯಲ್ಲಿ ಇರುವಂತಹ ಒಂದು ಸಮಸ್ಯೆಗಳನ್ನ ಮಾತ್ರ ಯಾರು ಕೂಡ ಬಗೆಹರಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಬೆಸ್ಟ್ ಎಕ್ಸಾಂಪಲ್. ಎಲ್ರಿಗೂ ಕೂಡ ಗೊತ್ತಿದೆ, ರೈಲು 12 ಗಂಟೆಗೆ ಇದೆ ಅಂದ್ರೆ ಅದ್ ಬರೋದು 12:30, ಹೊರಡೋದಿನ 1 ಗಂಟೆಗೆ ಅಂತಾನೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಇಂಥದ್ರಲ್ಲಿ ಪಾಪ ರಾತ್ರಿ ಅಲ್ವಾ, ರಾತ್ರಿನಾದ್ರೂ ಅಟ್ಲೀಸ್ಟ್ 1 ಅವರ್ ಲೇಟ್ ಅಂದು ಹೊರಟು ಬಂದ್ರು ಕೂಡ ಮಿನಿಮಮ್ ಅಂದ್ರು 11 ಗಂಟೆಗೆ ತಲುಪ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹೊರಟಿದ್ದಾರೆ. ಆದ್ರೆ ಅದು ಹೊರಟಿರೋದು ಮೊದಲೇ ಬಂದಿರೋದು 3 ಅವರ್ ಲೇಟು. ಮತ್ತೆ ಇನ್ನು ಈಗ ಅರ್ಸಿಕೆರೆಯಲ್ಲಿ ಇದೆ ಅಂದ್ರೆ ಅದು ಬೆಂಗಳೂರಿಗೆ ಬರುವಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. ಬೆಂಗಳೂರಿಗೆ ಬಂದು 3 ಗಂಟೆಗೆ ಮತ್ತೆ ಇವರು ಎಕ್ಸಾಮ್ ಸೆಂಟರ್ಗೆ ಹೋಗುವಷ್ಟೊತ್ತಿಗೆ ಅದು ಇನ್ನೂ ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಅಭ್ಯರ್ಥಿಗಳಿಗೆ ಗ್ಯಾರಂಟಿ ಅಂದ್ರೆ ಈಗ ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಅವರು ಎಕ್ಸಾಮ್ ಸೆಂಟರ್ಗಳನ್ನ ತಲುಪೋದು ಆಲ್ಮೋಸ್ಟ್ ಡೌಟೇ. ಪಾಪ MBBS ಓದಬೇಕು, ಡೆಂಟಲ್ ಅನ್ನ ಓದಬೇಕು, ಡಾಕ್ಟರ್ ಆಗ್ಬೇಕು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಲ್ಲಿರುವಂತವ್ರು. ಆದ್ರೆ ಅವರೆಲ್ಲರಿಗೂ ಕೂಡ ಈ ಬಾರಿ ಚಾನ್ಸ್ ಮಿಸ್ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನೀಟ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿ ಪ್ರಮುಖವಾಗಿ CET ಕಾಮೆಡ್ಗೆ ಅದೊಂದಿರುತ್ತೆ. ಅದು ಸ್ಟೇಟ್ ಸಿಲೆಬಸ್ ಇರುವಂತ ವಿದ್ಯಾರ್ಥಿಗಳು, PUC ಮಾಡಿದಂತ ವಿದ್ಯಾರ್ಥಿಗಳು, ಪಾಪ ಅವರಿಗೆ 1-2 ಚಾನ್ಸ್ ಸಿಕ್ಕಿದೆ. ಬಟ್ CBSE ಬರೆದಂತ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಆಪ್ಷನ್ ಅಂದ್ರೆ ಇದು ನೀಟ್. ಸೊ ಹೀಗಾಗಿ ಪಾಪ ಅವರು ಸಾಕಷ್ಟು ಕಷ್ಟ ಪಡ್ಕೊಂಡು ಏನೋ ಓದ್ಕೊಂಡು ಈ ಬಾರಿ ಎಕ್ಸಾಮ್ ಪಾಸ್ ಆಗ್ಲೇಬೇಕು ಅಂತ ಪೋಷಕರು ಕೂಡ ಕನ್ಸನ್ನ ಹೊತ್ತಿರ್ತಾರೆ. ನನ್ನ ಮಗ ಈ ಬಾರಿ ಬರೀತಾನೆ, MBBS ಮಾಡ್ತಾನೆ ಅನ್ನೋ ಅವನ ಕನಸು ಕೂಡ ಈಡೇರುತ್ತೆ ಅಂತೆಲ್ಲ ಅನ್ಕೊಂಡಿದ್ರು. ಪಾಪ ಆ ಒಂದು ಜಿಲ್ಲೆ ಭಾಗದಿಂದ ಬರ್ತಾ ಇರುವಂತ ವಿದ್ಯಾರ್ಥಿಗಳ ಕನಸೆಲ್ಲವೂ ಕೂಡ ಮಣ್ಣು ಪಾಲಾಗ್ತಾ ಇದೆ. ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಆಗ್ತಾ ಇಲ್ಲ. ನ್ಯಾಷನಲ್ ಎಲಿಜಿಬಿಲಿಟಿ ಅಂಡ್ ಎಂಟ್ರೆನ್ಸ್ ಟೆಸ್ಟ್, ಇದು ನ್ಯಾಷನಲ್ ಎಲಿಜಿಬಿಲಿಟಿ ಮತ್ತೆ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ನೀಟ್, ಅದನ್ನ ಬರೆಯೋದಕ್ಕೋಸ್ಕರ ಬಳ್ಳಾರಿ, ಚಿತ್ರದುರ್ಗ ಈ ಭಾಗದಿಂದ ಬರ್ತಾ ಇರುವಂತ ಅಭ್ಯರ್ಥಿಗಳಿಗೆ ಮಿಸ್ ಆಗ್ತಾ ಇದೆ. ಬೆಂಗಳೂರು ಸೆಂಟರ್ ಕೊಟ್ಟಿರೋದು ಒಂದು ಪ್ರಾಬ್ಲಮ್ ಆದ್ರೆ ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಟ್ರೈನ್ ನ ಲೇಟು. ದೊಡ್ಡ ಪ್ರಾಬ್ಲಮ್ಮೇ ಇದು. ಯಾವಾಗ್ಲೂ ಕೂಡ ಎಂತಹ ಅರ್ಜೆನ್ಸಿ ಇದ್ರೂ ಕೂಡ ಟ್ರೈನಿಗೆ ಹೋಗ್ಬಾರ್ದು ಅಂತ ಇರ್ತಾರೆ ಕೆಲವರು. ಯಾಕೆಂದ್ರೆ ಇದೇ ಕಾರಣಕ್ಕೆ ನಾವು 12 ಗಂಟೆಗೆ ಏನೋ ಎಮರ್ಜೆನ್ಸಿ ಅಂತ ಹೊರಡ್ತೀವಿ ಅಂದ್ರೂ ಕೂಡ ಅದು ಹೊರಡೋದು 1 ಗಂಟೆ. ಮತ್ತೊಂದ್ ಕಡೆ ಎಲ್ಲಾ ಕಡೆ ಕೂಡ ಸ್ಟಾಪ್ ಕೊಟ್ಕೊಂಡು ಕ್ರಾಸಿಂಗ್ ನಲ್ಲಿ ಬರೀ ಲೇಟ್ ಮಾಡ್ಕೊಂಡು ಅದು ತಲುಪುವಷ್ಟೊತ್ತಿಗೆ 2 ಅವರಲ್ಲಿ ಬರಬೇಕಾದಂತ ಟ್ರೈನು ಮಿನಿಮಮ್ ಅಂದ್ರೆ 5-6 ಗಂಟೆ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಅನ್ನ ಪಾಪ ಅಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ. ನೀಟ್ ಎಕ್ಸಾಮು ಇಡೀ ದೇಶದಲ್ಲಿ ನಡೆಯೋದು ಒಂದೇ ಸಲಿ, ಅದು ಒಂದೇ ಟೈಮಿಂಗ್ಸ್ ಅಲ್ಲಿ ದೇಶದಾದ್ಯಂತ ಒಂದೇ ಬಾರಿಗೆ ನಡೆಯುವಂತ ಎಕ್ಸಾಮ್ ಇದು. ಈಗ ಈ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಆಗ್ತಾರೆ ಹಾಗಾದ್ರೆ ಅನ್ನೋದೇ ಪ್ರಶ್ನೆ. ಈ ಒಂದು ಎಕ್ಸಾಮ್ ಸೇರೋದು ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ, ಅವರೇ ಇದರ ಬಗ್ಗೆ ಹೊಣೆಯನ್ನ ಹೊರಬೇಕಾಗುತ್ತೆ. ಮತ್ತೊಂದ್ ಕಡೆ ಈ ರೈಲ್ವೆ ಇಲಾಖೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರುತ್ತೆ. ಅವರೇ ಈಗ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು, ಅವರಿಗೆ ಏನ್ ಆಪ್ಷನ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು. ಈಗ ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೇವೆ ಅಂತ ಹೇಳ್ತಾರಲ್ಲ ಎಲ್ಲ ಸಚಿವರುಗಳು, ರಾಜಕಾರಣಿಗಳು, ಈಗ ಇವರಿಗೆ ನ್ಯಾಯ ಕೊಡಿಸಿ ಯಾರು ಮುಂದೆ ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇದಕ್ಕೆ ಒಬ್ರು ಕೂಡ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಯಾಕೆಂದ್ರೆ ಅವ್ರು ಬಂದ್ರೆ ಹಂಗೆ, ಇವ್ರು ಬಂದ್ರೆ ಹಿಂಗೆ, ನವಭಾರತ ಅದು ಇದು ಅಂತ ಎಲ್ಲ ಪುಂಗಿದಾಸರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪುಂಗಿ ಓದ್ತಾನೆ ಇರ್ತಾರೆ. ಈಗ ವಿದ್ಯಾರ್ಥಿಗಳ ನೆರವಿಗೆ ಯಾವ ಸರ್ಕಾರ ಬರುತ್ತೆ, ಯಾವ ಪಕ್ಷ ಬರುತ್ತೆ, ಇವ್ರ ಪರವಾಗಿ ನಿಂತ್ಕೊಂಡು ಯಾರು ಇವರಿಗೆ ಎಕ್ಸಾಮ್ಸ್ ಬರೆಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇವಾಗ ಗೊತ್ತಾಗುತ್ತೆ ಈ ರಾಜಕಾರಣಿಗಳ ಬಂಡವಾಳ, ಈ ಸರ್ಕಾರಗಳ ಬಂಡವಾಳ ಅಂತ. ಯಾಕೆಂದ್ರೆ ಪಾಪ ವಿದ್ಯಾರ್ಥಿಗಳ ಕನಸು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಕಷ್ಟಪಟ್ಟು ಓದ್ಕೊಂಡು ರಾತ್ರಿ ಹಗಲು ಮಲ್ಕೊಳ್ದಲ್ಲೇ ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಅಂತಹ ಸಂದರ್ಭದಲ್ಲಿ ಇಷ್ಟು ಈಸಿಯಾಗಿ ಒಂದು ಎಕ್ಸಾಮ್ ಅನ್ನ ಇವರು ಅಟೆಂಡ್ ಮಾಡ್ದಲೇ ಇರೋದಕ್ಕೆ ಕಾರಣಗಳು ಸಿಗ್ತವೆ ಅಂದ್ರೆ ಇನ್ನೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ರೈಲ್ವೆ ಇಲಾಖೆ ಇನ್ಯಾವಾಗ ಚೇಂಜ್ ಆಗುತ್ತೋ, ಇನ್ನು ಯಾವ ಮಹಾಪುರುಷ ಬರಬೇಕೋ ಗೊತ್ತಿಲ್ಲ ರೈಲ್ವೆ ಇಲಾಖೆಗೆ. ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಸಚಿವರುಗಳು ಚೇಂಜ್ ಆಗ್ತಾನೇ ಇದ್ದಾರೆ, ರೈಲ್ವೆ ಮಿನಿಸ್ಟರ್ಗಳು ಮಾತ್ರ. ಇಂಥ ಪರಿಸ್ಥಿತಿ ಮಾತ್ರ ಯಾರೂ ಚೇಂಜ್ ಮಾಡೋಕ್ಕಾಗಿಲ್ಲ. ರೈಲ್ವೆ ಇಲಾಖೆ ಕರೆಕ್ಟ್ ಟೈಮಿಗೆ ಟ್ರೈನ್ ಬರೋದು, ಮತ್ತೊಂದ್ ಕಡೆ ಆ ಒಂದು ಸ್ಟೇಷನ್ ಅನ್ನ ಕರೆಕ್ಟ್ ಟೈಮಿಗೆ ರೀಚ್ ಆಗೋದು ಇದುವರೆಗೂ ಮೋಸ್ಟ್ಲಿ ಇಂಡಿಯಾದ ಇತಿಹಾಸದಲ್ಲೇ ಆಗಿಲ್ಲ ಅನ್ಸುತ್ತೆ. ಈ ರೈಲ್ವೆ ಇಲಾಖೆಯ ದೊಡ್ಡ ಪ್ರಾಬ್ಲಮ್ ಇದು.
ಪಾಪ 350ರಿಂದ 400 ಅಭ್ಯರ್ಥಿಗಳು ಅಲ್ಲಿ ಒದ್ದಾಡ್ತಿದ್ದಾರೆ. ಸೊ ನಮ್ ಜೊತೆ ಈಗ ಸುಹಾಸ್ ನೀಟ್ ಎಕ್ಸಾಮ್ ಬರಿತಾ ಇರುವಂತ ವಿದ್ಯಾರ್ಥಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುಹಾಸ್. ನಮಸ್ತೆ ಸರ್. ನಿಮ್ಗೂ ಮಿಸ್ ಆಗ್ತಿದ್ಯಾ? ನಮಗೂ ಮಿಸ್ ಆಗ್ತಿದೆ. ಎಲ್ಲಿದ್ದೀರಾ ಸುಹಾಸ್ ಈಗ? ನಾವು ಬಳ್ಳಾರಿಯಿಂದ ಹೋಗ್ತಾ ಇದೀವಿ. ಒಂದು 500 ಮೆಂಬರ್ಸ್ ಹಂಗೆ ಇರ್ಬೋದು ಸರ್ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್. ಎಲ್ಲಿದ್ದೀರಾ ಇವಾಗ ಅಟ್ ಪ್ರೆಸೆಂಟ್? ಅರಸೀಕೆರೆ ಕ್ರಾಸ್ ಆಯ್ತು ಸರ್. ಯಾವ ಸ್ಪೀಡಲ್ಲಿ ಹೋಗ್ತಾ ಇದಾರೆ? ಅದು ಮ್ಯಾಕ್ಸಿಮಮ್ ಸ್ಪೀಡ್ 50ರಿಂದ 60. ಏನು ಅಷ್ಟು ಫಾಸ್ಟ್ ಹೋಗ್ತಿಲ್ಲ ಸರ್. ಒಂದು 50 ಕಿಲೋಮೀಟರ್. ಅದೇ ಮ್ಯಾಕ್ಸಿಮಮ್ ಸ್ಪೀಡ್ 50ರಿಂದ 60. 100 ಸ್ಪೀಡ್ ಅಲ್ಲಿ ಬಂದ್ರೇನೆ ಇವರು 3 ಗಂಟೆ ಆಗುತ್ತೆ ಬರೋದಕ್ಕೆ. ಹೌದು ಸರ್. ಅಲ್ಲ, ಎಲ್ಲಿತ್ತು ನಿಮ್ ಎಕ್ಸಾಮ್ ಸೆಂಟರ್? ಎಲ್ಲಿತ್ತು ನಮ್ದು ಎಕ್ಸಾಮ್ ಸೆಂಟರ್? ದಯಾನಂದ್ ಸಾಗರ್ ಆಫ್ ಯೂನಿವರ್ಸಿಟಿ ಅಂತ. ದಯಾನಂದ್ ಸಾಗರ್ ಕಾಲೇಜ್ ಅಲ್ಲ? ಇನ್ನು ರೈಲ್ವೆ ಸ್ಟೇಷನ್ ಬಂದು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಗ್ಯಾರಂಟಿ ಮಿಕ್ಸ್ ಆಗುತ್ತೆ. ಹೌದು. ನಮ್ ಫಸ್ಟ್ ಪ್ರೆಸಿಡೆನ್ಸಿ ಸ್ಕೂಲ್ ಪ್ರೆಸಿಡೆನ್ಸಿ ಸ್ಕೂಲ್ ಇತ್ತು ಸರ್. ಇವಾಗ ದಯಾನಂದ್ ಸಾಗರ್ ಶಿಫ್ಟ್ ಮಾಡ್ಯಾರ. ಹೌದಾ? ಹೌದು. ಓಕೆ. ಪಾಪ 500 ಜನದ್ದು ಮಿಸ್ ಆಗ್ತಿದೆ ಇವಾಗ. ಅವ್ರು ಎಷ್ಟೇ ಸ್ಪೀಡಲ್ಲಿ ಹೊಡೆದ್ರು ಮಿನಿಮಮ್ ಅಂದ್ರೆ 3 ಗಂಟೆಗೆ ನೀವು ಇಲ್ಲಿಗೆ ತಲುಪೋದು ಬೆಂಗಳೂರಿಗೆ. ಹೌದು ಸರ್. ಇನ್ನು ಅಲ್ಲಿ ಎಷ್ಟು ಸ್ಟಾಪ್ಗಳಿದೆಯೋ ತುಮಕೂರಲ್ಲಿ ಸ್ಟಾಪ್ ಮಾಡಿ ಸರ್ ಟ್ರೈನ್. ಹೇಳಿ ಸುಹಾಸ್. ಸರ್ ಇಲ್ಲಿ ಸ್ಟಾಪ್ ಮಾಡ್ಯಾರ ಸರ್ ಇಲ್ಲಿ ಟ್ರೈನ್. ಎಸ್. ನಿಮ್ಗೆ ಎಷ್ಟು ಗಂಟೆಗೆ? 2 ಗಂಟೆಗಲ್ವಾ? 1:15ಗೆ ನೀವು ಒಳಗೆ ಹೋಗ್ಬೇಕಾಗಿತ್ತು ಎಕ್ಸಾಮ್. ಹೌದು ಸರ್. 1:30 ಒಳಗೆ ಕ್ಲೋಸಿಂಗ್ ಗೇಟ್ ಕ್ಲೋಸ್ ಆಗುತ್ತೆ ಸರ್. 1:30ಗೆ ನಾವು 1:30 ಒಳಗೆ ಮುಟ್ಬೇಕಿತ್ತು. ಅಂದ್ರೆ ಅಲ್ಲಿ ಟ್ರೈನ್ ಹೊರಟಿದ್ದು ತುಂಬಾ ಲೇಟ್ ಅಂತಲ್ಲ? ಆಕ್ಚುಲಿ ಟ್ರೈನ್ ಬಳ್ಳಾರಿಗೆ 10:44 ಬರ್ಬೇಕು ಸರ್. ಟ್ರೈನ್ ಡಿಲೇ ಇಟ್ ಇಸ್ ಡಿಲೇಡ್ ಬೈ 3 hours ಅಂತ ಹೇಳಿ 2 o'clock ಬಂದೆ ಸರ್. 2 o'clock ನೈಟ್. ಅಲ್ಲಿಂದ ಮತ್ತೆ ಹಂಗೆ ಬರ್ತಿದ್ದೆ. ನಾವು ಸ್ಟೇಷನ್ ಮಾಸ್ಟರ್ನ ಕೇಳ್ತಾ ಬಂದಿದ್ವಿ ಸರ್, ಎಷ್ಟು ಗಂಟೆಗೆ ಸೇರುತ್ತೆ ಬೆಂಗಳೂರು ಅಂದ್ರೆ. ಅವ್ರು 9 o'clock ಅಂದ್ರು ಸರ್ ಫಸ್ಟ್ ಟೈಮ್ ಕೇಳಿದ್ದಾಗ. ಸೆಕೆಂಡ್ ಟೈಮ್ ಅಂದ್ರೆ 10 ಅಂದ್ರು. ಥರ್ಡ್ ಟೈಮ್ 11 ಅಂದ್ರು. ನೆಕ್ಸ್ಟ್ ಟೈಮ್ ಕೇಳಿದ್ರೆ ನಮ್ ಕೈಯಾಗಿಲ್ಲ ಅಂದ್ರು. ಇವಾಗೆಲ್ಲ ಬಿಟ್ಬಿಟ್ರು, ನಮ್ಗೇನು ಗೊತ್ತಿಲ್ಲ. ಅವರು ಎಲ್ಲ ಅಧಿಕಾರಿಗಳೆಲ್ಲ ರಾಜಕಾರಣಿಗಳ ತರ ಆಗ್ಬಿಟ್ಟಿದ್ದಾರೆ. ಬರೀ ಭರವಸೆ ಕೊಡೋದು, ಸುಮ್ನಾಗೋದು. ನಾವು ಸ್ಟೇಷನ್ ಮಾಸ್ಟರ್ ಹತ್ರ ಜಗಳ ಮಾಡಕ್ ಅಲ್ಲಿ ಹೇಳಕ್ ಹೋಗಿದ್ರೆ ಅವ್ರು ನಮ್ ಕೈಯಾಗಿ ನಿನ್ನ ಅಂತ ಹೇಳಿದ್ರು ಸರ್ ಅವ್ರು. ಓಕೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? MBBS ಡೆಂಟಲ್ ಏನು? MBBS ನಿಮ್ಗೆ MBBS. ಓಕೆ. CET ಮತ್ತೆ ಕಾಮೆಡ್ಗೆ ಬರ್ದಿದ್ರಾ? CET ಬರ್ದಿನಿ ಸರ್, ಕಾಮೆಡ್ಗೆ ಅಪ್ಲೈ ಮಾಡಿಲ್ಲ. ಓಕೆ. ನೀಟಲ್ಲಿ ಏನೋ ಒಂದು ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ರಿ? ಹೌದು ಸರ್. ಚೆನ್ನಾಗಿ ಓದ್ಕೊಂಡ್ ಬಂದಿದ್ರಾ? ಹೌದು ಸರ್. ಟ್ರೈನ್ ಆಗಿ ಓದ್ತಿದ್ದೆ. ಇವತ್ತು ಯಾವೆಲ್ಲ ಎಕ್ಸಾಮ್ಸ್ ಇತ್ತು? ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸಾ? ಹೌದು ಸರ್. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಅಟ್ ಎ ಟೈಮ್ ಅಲ್ಲ? 3 ಅಟ್ ಎ ಟೈಮ್ ಅಟೆಸ್ಟೆಡ್. ಇವಾಗ ಏನ್ ಅನ್ಸ್ತಾ ಇದೆ ಅಲ್ಲಿರೋ ಅಭ್ಯರ್ಥಿಗಳು? ಅಲ್ಲ, ನೀವು ವಿದ್ಯಾರ್ಥಿಗಳೆಲ್ಲ ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಾ ಇದಾರೆ ಅಲ್ಲಿರೋರೆಲ್ಲ? ನಾವ್ ಎಲ್ಲ ಈ ಟ್ರೈನ್ ಇನ್ನ ಸ್ವಲ್ಪ ಜಲ್ದಿ ಅಲ್ಲಿ ಬೆಂಗಳೂರಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತ ಸರ್. ಇವಾಗ ಇಲ್ಲ, ಆದ್ರೂ ಸ್ಟಾಪ್ ಮಾಡ್ತದ. ಈಗ ಸೆಂಟರ್ ಹತ್ರ ನಮಗೆ ಅಲ್ಲೋ ಇದು ಟೈಮ್ ಎಕ್ಸ್ಟೆಂಡ್ ಮಾಡಿದ್ರೆ ನಾವು ಹೋಗ್ಬೋದು ಸರ್. ಓಕೆ. ಈಗ ಮಿಸ್ ಆಗುತ್ತೆ, ಏನ್ ಮಾಡ್ತೀರಾ? ಮಿಸ್ ಆದ ಲಾಂಗ್ ಟರ್ಮ್ ಅಂತ ನೋಡ್ತೀನಿ. ಮತ್ತೆ ಯಾಕೆಂದ್ರೆ ನೀಟು ಇಡೀ ಇಂಡಿಯಾದಲ್ಲಿ ಒಂದೇ ಸಲ ನಡೆಯೋದು, ಅದು ಒಂದೇ ದಿನನೇ ನಡೆಯೋದು. ಹೌದು ಸರ್. ಒಂದ್ಸಲಿ ಮಿಸ್ ಆದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ಪಾಪ ತುಂಬಾ ಜನ CBSE ಬರ್ದಿರೋರಿಗೆ CET ಚಾನ್ಸು ಕೂಡ ಸಿಗಲ್ಲ ಅನ್ಸುತ್ತಲ್ಲ? ಹೌದು ಸರ್. ಅವ್ರಿಗೆ ಬರೀ ನೀಟೇ ನಂಬ್ಕೊಬೇಕು ಅವರು. ಸುಹಾಸ್, ಎಲ್ಲಿ ಓದಿದ್ದು? ನಾವು ನಂದಿ ಇಂಟರ್ನ್ಯಾಷನಲ್ ಸ್ಕೂಲ್ ಸರ್, ಬಳ್ಳಾರಿ. ಬಳ್ಳಾರಿಲ್ಲ? ಓಕೆ. ಥ್ಯಾಂಕ್ ಯು ಸುಹಾಸ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.